ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಮತ್ತೆ ಶುರು ಆಯಿತು ರೌಡಿಜಮ್ಮು ಅದು ಇದು ಮತ್ತೊಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ ಅವ್ರ ಬೆಂಬಲ ಅವ್ರದೇ ಬೆಂಬಲ ಅವ್ರದೇ ಇಬ್ಬರದಿಂದನೇ ಬೆಂಬಲ ಅದು ಇವ್ರ ಬೆಂಬಲದಿಂದನೇ ಇವರೆಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಮೆರೀತಾ ಇರೋದು. ಡಿ.ಕೆ. ಶಿವಕುಮಾರ್ ಅವರು ಏನು ಕಮ್ಮಿ ಅಲ್ಲ, ಅವರು ಇದರಿಂದಾನೇ ಎಲ್ಲ ನಡೀತಾ ಇರೋದು. ಇದು ಸಿದ್ದರಾಮಯ್ಯಗೆ ಫ್ರೀಡಮ್ ಇಲ್ಲ. ಆ್ಯಕ್ಚುಲಿ ಜನತಾದಳ ಇರುವಾಗ ಚೆನ್ನಾಗಿದ್ರು. ಇವ್ರು ಬೇಕು ಅಂತಲೇ ಇವ್ರು ರೌಡಿಗಳನ್ನ ಬಿಟ್ಟು ಇನ್ನೊಂದು ಸ್ವಲ್ಪ ದಿವಸ ಗೌರ್ಮೆಂಟ್ ಇದ್ದರೆ ಓಡಾಡಲಿಕ್ಕೇನು ನಮ್ಮಂಥ ಮಧ್ಯಮ ವರ್ಗದವರು ಬದುಕೋದು ಭಾಳ ಕಷ್ಟ ಇದೆ. ನನಗೂ ಫ್ರೀ, ನಿನಗೂ ಫ್ರೀ, ನಿನ್ನ ಹೆಂಡ್ತಿಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಅಂತ ಸಿದ್ದರಾಮಯ್ಯ ಅವರು. ಸರ್ ನಮಸ್ತೆ, ನಿಮ್ಮ ಹೆಸರು? ಚಂದ್ರು ಅಂತ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರಕ್ಕೆ ಬಂದು 2 ವರ್ಷ ಆಗ್ತಾ ಬಂತು. ಹೌದು, 5 ಗ್ಯಾರಂಟಿ ಯೋಜನೆ ಕೊಟ್ಟಿದ್ರು. ಸರಿಯಾಗಿ ನಡೀತಿದ್ದು ಬಸ್ ಫ್ರೀ. ಹೌದು, ಈಗ ಬಸ್ ಫ್ರೀ ಕ್ಯಾನ್ಸಲ್ ಆಗೋ ಎಲ್ಲ ಸಾಧ್ಯತೆ ಇದೆ. ಮಾಡ್ತಾರೆ ಸರ್. ಎಲ್ಲಿಂದ ತಂದು ಕಟ್ತಾರೆ ಸರ್? ಯಾರು ದುಡ್ಡು ಕಟ್ತಾರೆ? ನಮ್ಮ ದುಡ್ಡನ್ನೇ ತಗೊಂಡಾಗ ಅವರು ಜನಗಳು ಫ್ರೀ ಮಾಡಿ ಕೊಡ್ತಾರೆ. ಏನು ಹೊಸ್ದಾಗಿ ಏನು ಅವ್ರ ಮನೆಯಿಂದ ತಂದು ಯಾವುದೋ ₹1 ಅಂತೂ ಹಾಕಲ್ಲ. ಅದು ಮಾಡ್ತಾರೆ. ಅದಕ್ಕೆ ಗೊತ್ತಿತ್ತು, ಅವ್ರ ಸರ್ಕಾರ ಬೇಕಿತ್ತು ಅವ್ರಿಗೆ ನಡೆಸೋದಕ್ಕೋಸ್ಕರ ಮಾಡಿದ್ರು, ಆಸೆ ತೋರಿಸಿದ್ರು. ನಮ್ಮ ಹೆಂಗಸರುಗಳು ಏನು ಮಾಡಿದ್ರು, ಆಸೆ ಬಿದ್ದು ಎಲ್ಲ ಮಾಡಿದ್ರು. 4 ದಿವಸ ಅಷ್ಟೇ ಅದು. ಸರ್, ಈಗ ನೋಡಿದ್ರೆ ಖಂಡಿತ ಅಲ್ಲ, ಅದನ್ನು ಸ್ಟಾಪ್ ಮಾಡ್ತಾರೆ. ಸಾರಿಗೆ ನೌಕರರಿಗೆ ಸುಮಾರು ತಿಂಗಳಿಂದ ಹೌದು, ಅದೊಂದು ತೊಂದರೆ ಮಾಡ್ತಾ ಇದ್ದಾರೆ. ಅದನ್ನು ಸರ್ಕಾರದವರು ಸರಿಪಡಿಸ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದು. ಅದು ಈಗ ಎಲೆಕ್ಷನ್ ಟೈಮಲ್ಲಿ ಹೇಳಿದರು, ಮಾದೇವಪ್ಪ ನಿಂಗೂ ಫ್ರೀ, ಕಾಕಾ ಪಾಟೀಲ್ ನನಗೂ ಫ್ರೀ, ನಿನಗೂ ಫ್ರೀ, ನಿನ್ನ ಹೆಂಡ್ತಿಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ ಅಂತ ಸಿದ್ದರಾಮಯ್ಯ ಅವರು ಏನು ಮಾಡಿದ್ರು? ಏನಿಲ್ಲ. ಈಗ ಅಧಿಕಾರಕ್ಕೆ ಬಂದ ತಕ್ಷಣ ಮೂಢ ಹಗರಣ, ಹೌದು, ವಾಲ್ಮೀಕಿ ಹಗರಣ, ಹೌದು, SC ST ಮೀಸಲಾತಿ ಹಗರಣ, ಖಂಡಿತ ಇದೆಲ್ಲ ನೋಡೋದಾದ್ರೆ ಅಭಿವೃದ್ಧಿ ಏನು ಆಯ್ತಲ್ಲ ಬಿಡಿ ಸರ್. ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಯಾವ ಅಭಿವೃದ್ಧಿನಿಲ್ಲ, ಏನೂ ಇಲ್ಲ. ಏನಂದರೆ ಮತ್ತೆ ಶುರು ಆಯಿತು ರೌಡಿಜಮ್ಮು ಅದು ಇದು ಮತ್ತೊಂದು ಈ ದೌರ್ಜನ್ಯ ಮಾಡೋದು ಜಾಸ್ತಿ ಆಯಿತು. ಹಿಂದೂಗಳನ್ನ ತುಳಿಯೋದಕ್ಕೆ ಇದು ಮಾಡ್ತಾ ಇದ್ದಾರೆ ಹೊರತು ಹಿಂದೂಗಳನ್ನ ಮೇಲೆತ್ತೋದಕ್ಕೆ ಮಾಡ್ತಾಯಿಲ್ಲ ಈ ಗೌರ್ಮೆಂಟು, ಕಾಂಗ್ರೆಸ್ ಗೌರ್ಮೆಂಟು. ಅಷ್ಟೇ ಸರ್. ಅದು ಸರ್, ಈಗ ರೌಡಿಸಮ್ ಅಂತ ಹೇಳಿದ್ರು. ಹೌದು, ಪ್ರಿಯಾಂಕಾ ಖರ್ಗೆ ಆಪ್ತನಿಂದ ಅಂದ್ರೆ ಗುತ್ತಿಗೆದಾರ ಸೂಸೈಡ್ ಮಾಡಿದ್ದಾರೆ ಸರ್. ಇದೇ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡ್ಬೇಕಾ? ಖಂಡಿತ. ಈಶ್ವರಪ್ಪ ಅವರು ರಾಜೀನಾಮೆ ಕೊಡ್ಬೇಕು. ಈಶ್ವರಪ್ಪನ ರಾಜೀನಾಮೆ ಕೇಳಿದ್ರು, ಪ್ರಿಯಾಂಕಾ ಖರ್ಗೆ ಯಾಕೆ ರಾಜೀನಾಮೆ ಕೊಡಬಾರ್ದು? ಕೊಡಬೇಕು. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ ಅವ್ರ ಬೆಂಬಲ ಅವ್ರದೇ ಬೆಂಬಲ ಅವ್ರದೇ ಇಬ್ಬರದಿಂದನೇ ಬೆಂಬಲ ಅದು ಇವ್ರ ಬೆಂಬಲದಿಂದನೇ ಇವರೆಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಮೆರೀತಾ ಇರೋದು. ಡಿ.ಕೆ. ಶಿವಕುಮಾರ್ ಅವರು ಏನು ಕಮ್ಮಿ ಅಲ್ಲ, ಅವರು ಇದರಿಂದಾನೇ ಎಲ್ಲ ನಡೀತಾ ಇರೋದು. ಇದು ಹೌದು, ಮಾಡಿಲ್ಲ, ಏನಿಲ್ಲ, ತೊಂದರೆ, ಶಿಕ್ಷೆಗೆ ಇಲ್ಲ. ಈಗ CT ರವಿ ಅವ್ರಿಗೆ ಮೊನ್ನೆ ನೋಡಿದ್ರಲ್ಲ ನೀವೆಲ್ಲ, ನಿಮಗೆಲ್ಲ ಗೊತ್ತು ಮಾಧ್ಯಮದವ್ರಿಗೆ ಏನೇನು ಮಾಡಿದ್ರು ಅಂತ. ಇವ್ರು ಬೇಕು ಅಂತಲೇ ಇವ್ರು ರೌಡಿಗಳನ್ನ ಬಿಟ್ಟು ಅಧಿವೇಶನ ನಡೆಯೋ ಟೈಮಲ್ಲಿ ಈ ಥರ ಮಾಡಿದ್ರೆ, ಒಂದು MLCಗೆ ಈ ಥರ ಮಾಡಿದ್ರೆ ನಮ್ಮಂಥ ಸಾಮಾನ್ಯ ಜನರ ಗತಿ ಏನು ಮುಂದೆ ಅಂತ ಅಷ್ಟೇ ಒಂದು ಭಯ ಆಯ್ತಾ ಇದೆ. ಖಂಡಿತ ಸರ್. ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ರಾಜ್ಯದಲ್ಲಿ ಓಡಾಡಲಿಕ್ಕೆ ಕಷ್ಟ ಅಂತ ಹೇಳ್ತೀರಾ? ಖಂಡಿತ. ಇನ್ನೊಂದು ಸ್ವಲ್ಪ ದಿವಸ ಗೌರ್ಮೆಂಟ್ ಇದ್ದರೆ ಓಡಾಡಲಿಕ್ಕೇನು ನಮ್ಮಂಥ ಮಧ್ಯಮ ವರ್ಗದವರು ಬದುಕೋದು ಭಾಳ ಕಷ್ಟ ಇದೆ. 10 kg ಅಕ್ಕಿ, ಅದರಲ್ಲಿ 5 kg ಕೊಡ್ತಾ ಇದ್ದಾರೆ. ಹಣ ಅಲ್ಲಿಂದ ಅಲ್ಲಿಗೆ ನಮ್ಮದು ಅಂತಾರೆ, ನಾವು ಕೊಡ್ತಾ ಇರೋದು ಅಂತ. ಸೆಂಟ್ರಲ್ ಗೌರ್ಮೆಂಟಿಂದ ತರ್ತಾರೆ, ಅವರು ಕೊಡ್ತಾರೆ, ಇವರು ಕೊಡ್ತಾರೆ, ಎಲ್ಲ ಸೇರಿ ನಾವು ಕೊಟ್ಟದ್ದು ಅಂತ ಇವ್ರು ಹೇಳ್ತಾರೆ. ಯಾವುದು ಬರ್ತಾ ಇಲ್ಲ ಸರ್, ಯಾವುದು ಬರ್ತಾ ಇಲ್ಲ. ಕೊನೆಯದಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸರ್ಕಾರ ಏನು ಸರ್, ಸುಮ್ಮನೆ ಆಸೆ ಹುಡ್ಸಿ ಜನಗಳಿಗೆ, ಹೆಣ್ಮಕ್ಳಿಗೆ ಇದೊಂದು ಆಸೆ ತೋರಿಸ್ಬಿಟ್ಟು ಏನೋ 2,000 ಬರುತ್ತೆ, 3,000 ಬರುತ್ತೆ ಅನ್ನೋ ಆಸೆಗೆ ಓಟ್ಗಳು ಹಾಕ್ಬಿಟ್ಟು ಗೆಲ್ಲಿಸ್ಬಿಟ್ರು. ಇವಾಗ ಈ ಥರ ಆಗಿದೆ, ತೊಂದರೆ ಆಗಿದೆ. ಗೌರ್ಮೆಂಟ್ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕ ತೊಂದರೆಯಲ್ಲೇ ನಡೀತಾ ಇರೋದು, ಯಾವುದು ಒಳ್ಳೆಯದಂತೂ ಆಗಿಲ್ಲ. ಅಷ್ಟೇ ಸರ್ ನಮ್ಮ ಹೇಳಿಕೆ. ವೆಂಕಟರೆಡ್ಡಿ ಅಂತ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದು ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ಎಲ್ಲರಿಗೂ ನಂಗೂ ಫ್ರೀ ನಿಂಗೂ ಫ್ರೀ ಅಂತೇಳಿ ಎಲ್ಲರಿಗೂ ಗ್ಯಾರಂಟಿ ಯೋಜನೆ ಕೊಟ್ಟರು. ಈಗ ಬಸ್ ವ್ಯವಸ್ಥೆ ಒಂದು ಫ್ರೀ ಬಿಟ್ಟಿದ್ದಾರೆ, ಶಕ್ತಿ ಯೋಜನೆ. ಈಗ ಮಹಿಳೆಯರಿಗೆ ಬಸ್ ಫ್ರೀ ಬಿಟ್ಟ ಮೇಲೆ ಏನೋ ಸಮಸ್ಯೆ ಆಗಿದೆ? ಸಮಸ್ಯೆ ಅಂದರೆ ಅವರು ಆ್ಯಕ್ಚುಲಿ ಯಾರೂ ಕೇಳಿರಲಿಲ್ಲ, ಅವರಾಗೆ ಕೊಟ್ಟಿರೋದು. ಅದರಿಂದ ಇದು ಸುಮ್ಮನೆ ವಾಡಿಗೆ ಅವ್ರು ಸುಮ್ಮನೆ ಇರ್ತಾಯಿದ್ರು. ಇವರು ಅನ್ನೆಸರಿಯಾಗಿ ಅವರು ಓಡಾಡ್ತಾ ಇದ್ದಾರೆ. ಏನೋ ವರ್ಷಕ್ಕೊಂದ್ಸಲ ಟೆಂಪಲ್ಸ್ಗೆ ಹೋಗ್ತಾಯಿದ್ರು, ಇವಾಗ ರೆಗ್ಯುಲರಾಗಿ ಹೋಗ್ತಾರೆ. ಅದು ಫ್ಯಾಮ್ಲಿಯಲ್ಲಿ ಪ್ರಾಬ್ಲಮ್ಸ್ ಆಗ್ತಾಯಿದೆ.
ಅದರಿಂದ ನೆಸಿಟಿ ಇರಲಿಲ್ಲ. ಸರ್, ಈಗ ಫ್ರೀ ಬಸ್ ವ್ಯವಸ್ಥೆ ಸ್ಟಾಪ್ ಆಗೋ ಎಲ್ಲ ಲಕ್ಷಣ ಕಾಣ್ತಿದೆ. ಯಾಕೆಂತ ಹೇಳಿದರೆ ಸುಮಾರು ತಿಂಗಳಿಂದ ಬಸ್ ಡ್ರೈವರ್ಸ್ಗಳಿಗೆ ಕಂಡಕ್ಟರ್ಗಳಿಗೆ ಸ್ಯಾಲ್ರಿ ಕೊಡಲಿಲ್ಲ ಅಂತೇಳಿ ಮುಷ್ಕರಕ್ಕೆ ಅದಂತೂ ತುಂಬ ಎಫೆಕ್ಟ್. ಈವನ್ ಬಸ್ಸಸ್ಸೇ ಅಲ್ಲ, ಈವನ್ ಆಟೋದವ್ರಿಗೂ ಎಲ್ರಿಗೂ ತೊಂದರೆ ಆಗಿದೆ. ಪಾಪ ಅವರು ಹೊಟ್ಟೆ ಬಾಡಿಗೆ ನಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಮೇಲೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಯಿತು. ಸ್ಟಾಪ್ ಆದರೆ KSRTC ಎಂಪ್ಲಾಯ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು ಅನ್ಸುತ್ತೆ. ಏನು ಹೇಳ್ತೀರಿ ರಾಜ್ಯ ಸರ್ಕಾರದ ಬಗ್ಗೆ? ರಾಜ್ಯ ಸರ್ಕಾರ ಸಿದ್ದರಾಮಯ್ಯಗೆ ಫ್ರೀಡಮ್ ಇಲ್ಲ. ಆ್ಯಕ್ಚುಲಿ ಜನತಾದಳ ಇರುವಾಗ ಚೆನ್ನಾಗಿದ್ದರು. ಇವಾಗ ಅವರು ಸುತ್ತಲೂ ಚೈನ್ಗಳಾಗ್ಬಿಟ್ಟಿದ್ದಾರೆ ಅಷ್ಟೇ. ಇನ್ನು JDS ಇದ್ದರೆ ಒಳ್ಳೆಯದು. ಈವನ್ ಕಾಂಗ್ರೆಸ್ಸಲ್ಲಿದ್ದರು SM ಕೃಷ್ಣ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಬಟ್ ಇವಾಗೆಲ್ಲ ಸುತ್ತಲೂ ಅನ್ನೋನ್ ಪರ್ಸನ್ಸ್ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅವರು ಸಿದ್ದರಾಮಯ್ಯ ಅವರು JDS ಇಂದ ಕಾಂಗ್ರೆಸ್ ಬಂದರು, ಕಂಟಿನ್ಯೂಸ್ ಆಗಿ 2 ಬಾರಿ ಮುಖ್ಯಮಂತ್ರಿಗಳು ಆದರೂ ಬಟ್ ಅವ್ರಿಗೆ ಫ್ರೀಡಮ್ ಇಲ್ಲ. ಅವ್ರು ಒಳ್ಳೆ ಆಡಳಿತಗಾರನೇ, ಬಟ್ ಅವ್ರಿಗೆ ಫ್ರೀಡಮ್ ಇಲ್ಲ. DKC ಅವರು ಬಿಡ್ತಿಲ್ಲ. ಮೇ ಬಿ ಇರ್ಬೋದು 100%. ಈಗ ಬಸ್ ಫ್ರೀ ಬಿಟ್ಟ ಮೇಲೆ ಆಟೋದವರಿಗೆ ಸಮಸ್ಯೆ ಏನಾದರೂ ಆಗಿದೆಯಾ ಸರ್? ಆಗಿದೆ ಸರ್. ಇವಾಗ 3 ಜನ ಹೋಯ್ತದಂಥ ವ್ಯಕ್ತಿಗಳು, ಲೇಡೀಸ್ಗಳು ಆಟೋದಲ್ಲಿ ಹೋಗಿ ಮಾಡ್ತಿದ್ರು. ಬೇಡ, ಫ್ರೀ ಆದ ಬಸ್ಗೆ ಹೋಗೋಣ ಅಂತಾರೆ. ಹಾಗೆ ಸ್ವಲ್ಪ ಹೊಡೆತ ಬಿದ್ದಿದೆ. ಆದರೆ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರು ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ, ಮನೆ ಹಡತಿಗೆ 2,000 ರೂಪಾಯಿ ಕೊಡ್ತಾರೆ, 200 ಯೂನಿಟ್ ಕರೆಂಟ್ ಕೊಡ್ತಾರೆ, 10 kg ಅಕ್ಕಿ ಕೊಡ್ತಾರೆ, ಯುವ ನಿಧಿ ಅಂತೇಳಿ 3,000 1,500 ಕೊಡ್ತಾರೆ, ಮನೆಯಲ್ಲಿ ಆರಾಮ್ಸಿ ಇರ್ಬೋದಲ್ಲ ಅಂತೇಳಿ. ಅದು ಎಲ್ರಿಗೂ ತಲುಪ್ತಲ್ವ ಸರ್? 50% ಮಾತ್ರ ತಲುಪ್ತೈತೆ, ಬೇರೆ ತಲುಪ್ತಲ್ಲ. ಬೇರೆ ಸಮಸ್ಯೆ, ಬೇರೆ ಪ್ರಾಬ್ಲಮ್ಗಳು ಇರ್ತವೆ. ಎಲ್ಲರಿಗೂ ಸಿಗ್ತಿಲ್ಲ ಅಂತ ಹೇಳಿ ಎಲ್ಲರಿಗೂ ಕಾರ್ಡ್ ಇರಲ್ಲ. ಕಾರ್ಡ್ ಇದ್ರು ಮಾತ್ರ ಕೊಡೋದು, ರೇಷನ್ ಕಾರ್ಡು, ಗ್ರೀನ್ ಕಾರ್ಡ್ ಇದ್ರೆ ಮಾತ್ರ ಕೊಡೋದು. ಸರ್, ಈಗ ರಾಜ್ಯ ಸರ್ಕಾರದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತಾರೆ? ಅವ್ರು ಏನು ಕೊಡೋದು ಬೇಡಿ ಸರ್. ಬೆಂಗಳೂರಲ್ಲಿ ಬಿದ್ದಿರೋ ಗುಂಡಿಗಳೆಲ್ಲ ಮುಚ್ಚಿ ಸಾಕು ಸರ್. ಸಾಕು ಅಂತ ಹೇಳ್ತಾರೆ. ನಮ್ಮ ಹೆಸರು ಕೃಷ್ಣ ಅಂತೇಳಿ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದಿದೆ. ಆಲ್ಮೋಸ್ಟ್ 2 ವರ್ಷ ಆಗ್ತಾ ಬಂತು. ಹೌದು. 5 ಗ್ಯಾರಂಟಿ ಯೋಜನೆ ಎಲ್ಲ ಅನೌನ್ಸ್ ಮಾಡಿದ್ರೆ ಎಲೆಕ್ಷನ್ ಟೈಮಲ್ಲಿ. ಎಲ್ಲ ಯೋಜನೆ ಈಗ ಸಿಗ್ತಿದೆಯಾ ಸರ್? ಇದು ಬಸ್ ಫ್ರೀ ಮಾಡಿದಾಗಲಿಂದ ನಮ್ಮ ಬೆಂಗಳೂರು ಜನಕ್ಕೆ, ಆಟೋದವರಿಗೆ ತುಂಬ ತೊಂದರೆ ಆಗಿದೆ. ಮತ್ತು ಇದು ಫ್ರೀ ಮಾಡೋದ್ರಲ್ಲಿ ಈ ಥರ ಜನಕ್ಕೆ ನಿರುದ್ಯೋಗ ಜಾಸ್ತಿ ಉಂಟಾಗ್ತಾ ಇದೆ. ಫ್ರೀ ಮಾಡೋದ್ರಲ್ಲಿ ಎಜುಕೇಷನ್ ಫ್ರೀ ಮಾಡಿ, ಯಾಕಂದರೆ ಹಾಸ್ಪಿಟಲ್ ಫ್ರೀ ಮಾಡಿ, ಅಂಥದ್ದು ತುಂಬ ಎಲ್ಲರಿಗೂ ಯೂಸ್ ಆಗುತ್ತೆ. ಈ ಥರ ಮಾಡಿದರೆ ಕೆಲವರಿಗೆ ಯೂಸ್ ಆಗುತ್ತೆ, ಕೆಲವರಿಗೆ ಯೂಸ್ನೂ ಆಗಲ್ಲ. ತುಂಬ ಜನಕ್ಕೆ ಉಪಯೋಗದಿಂದ ಜಾಸ್ತಿ ದುರುಪಯೋಗನೇ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಊರು ಯಾವುದು ಸರ್? ನಮ್ದು ಯಾದಗಿರಿ ಡಿಸ್ಟ್ರಿಕ್ಟ್. ಈಗ ಯಾದಗಿರಿ ಕಡೆ ನೋಡೋದಾದ್ರೆ ಕೃಷಿ ಹೆಚ್ಚಾಗಿ ಮಾಡ್ತಾರೆ. ಅಲ್ಲೇ ನೋಡೋದಾದ್ರೆ ಈಗ 5 ಗ್ಯಾರಂಟಿ ಯೋಜನೆ ಅಂತೇಳಿ ಮೊನ್ನೆ ಹೇಳೋತ್ತಿಗೆ 2,000 ರೂಪಾಯಿ, ಅದೇ ರೀತಿ 10 kg ಅಕ್ಕಿ, ಕರೆಂಟ್ ಫ್ರೀ, ಇದೆಲ್ಲ ಕೊಟ್ಟ ಮೇಲೆ ಕೂಲಿ ಕೆಲಸಕ್ಕೆ ಜನ ಸಿಗ್ತಿದ್ದಾರೆ. ತುಂಬ ಕಡಿಮೆ ಸರ್. ಎಲ್ಲ ಕೆಲಸ ಕಡಿಮೆ ಇದೆ ಅಂತೇಳಿ ನಾವು ಜಾಸ್ತಿ ಸೋಂಬೇರಿ ಆಗೋದು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ. ಅಲ್ಲಿ ಕೆಲಸನೂ ಸ್ವಲ್ಪ ಕಡಿಮೆನೇ ಇದೆ. ರೋಡು ಅಷ್ಟೊಂದೇನೆ ಎಲ್ಲ ಪ್ಯಾಚ್ ಜಾಸ್ತಿ ಪ್ಯಾಚ್ ರೋಡ್ಗಳೇ ಇದ್ದಾವೆ. ಎಲ್ಲ ಪ್ಯಾಚ್ ರೋಡೇ ಜಾಸ್ತಿ ಇದ್ದಾವೆ. ಎಲ್ಲ ಜಂಪುಗಳು ಅಲ್ಲ. ಮಳೆ ಬಂದರೆ ಎಲ್ಲಿ ತೆಗ್ಗಿದೆ ಅಂತಲೂ ಗೊತ್ತಾಗಲ್ಲ, ಎಲ್ಲಿ ಕುಣಿಯಿದೆ ಅಂತ, ಎಲ್ಲಿ ಎಷ್ಟು ಅನಾಹುತಗಳು, ಆಕ್ಸಿಡೆಂಟ್ಗಳಾಗೋದು ರೋಡು ತೆಗ್ಗಿರೋದು ಅದರಲ್ಲಿಂದನೇ ಜಾಸ್ತಿ ಆಗೋದು. ಯಾಕಂದರೆ ಮಳೆ ಬಂದಾಗ ರೋಡು ಏನು ಸಮಾನವಾಗಿದೆ ಅಂತೇಳಿ ಗೊತ್ತಿರಲಾರ್ದವರು ಒಂದೇ ಥರನೇ ಹೋಗ್ತಾರೆ. ಆವಾಗ ತುಂಬ ಕಷ್ಟ ಆಗುತ್ತೆ, ತುಂಬ ತೊಂದರೆ ಆಗುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.